ಹಾಯ್ ವಿವರ್ಸ್, ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್. ನಾನಿವತ್ತು ಕುಂಬಳಕಾಯಿಯನ್ನು ಮಲಯಾಳಿ ಸ್ಟೈಲ್ನಲ್ಲಿ ಪದಾರ್ಥ ಮಾಡಲಿಕ್ಕೆ ಬಂದಿದ್ದೇನೆ. ಇದೊಂದು ಊರ ಕುಂಬಳಕಾಯಿ ತಗೊಂಡಿರೋದು. ಇನ್ನು ಇದರ ಜೊತೆಗೆ ಸ್ವಲ್ಪ ಬೇಳೆ ತಗೊಳ್ಬೇಕು. ಇಲ್ಲಿ ನೋಡಿ, 1/4 ಕಪ್ಪು ಬೇಳೆ ತೊಳೆದು ನೆನೆಸಿ ಇಟ್ಟುಕೊಂಡದ್ದು. ಅದನ್ನು ಕುಕ್ಕರ್ನಲ್ಲಿ ಹಾಕಿ ನಮಗೆ ಬೇಯಿಸಿ ತೆಗೆಯುವ. ಇದಕ್ಕೆ ಅಗತ್ಯಕ್ಕಿರುವಷ್ಟು ನೀರು ಸೇರಿಸಿಕೊಂಡು ಬೇಯಿಸಿ ತೆಗಿಬೇಕು. ಅಂದರೆ ಕುಂಬಳಕಾಯಿ ಮತ್ತು ಬೇಳೆಯನ್ನು ಒಟ್ಟಾಗಿ ಪದಾರ್ಥ ಮಾಡೋದು. ಇನ್ನು ಈ ಕುಂಬಳಕಾಯಿಯನ್ನು ನೋಡಿ, ಇದರ ಒಳಗಿನ ಭಾಗ ಮತ್ತು ಹೊರಗಿನ ಸಿಪ್ಪೆ ಓಡು ಅದನ್ನು ತೆಗೆದು ಇಟ್ಟಿದ್ದೇನೆ. ಇದು 1/4 ಕಪ್ಪಿಗೆ 1/4 ಕಪ್ಪು ಬೇಳೆಗೆ 4 ಕಪ್ ಕುಂಬಳಕಾಯಿ ತೊಗೊಂಡಿದ್ದೇನೆ. ಅರಶಿನ ಸೇರಿಸಿ ನೀರು ಹಾಕಿ ಕುಕ್ಕರಲ್ಲಿ ಅದನ್ನು ಬೇಯಿಸಿ ತೆಗೆಯುವ. ಇಲ್ಲಿ ನೋಡಿ, ತೆಂಗಿನಕಾಯಿ 1 ತೆಂಗಿನಕಾಯಿ ತುರಿ ತೊಗೊಂಡಿದ್ದೇನೆ. ನಂತರ 2 ದಂಟು ಕರಿಬೇವು ಮತ್ತು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೇನೆ. ಅದು ನಾವು ತಗೊಳ್ಳೋ ತೆಂಗಿನಕಾಯಿಗೆ ಅನುಸರಿಸಿ ನಮಗೆ ತಗೊಳ್ಬೋದು. ಇನ್ನು 2 ಹಸಿಮೆಣಸು, ಅದು ನಿಮ್ಮ ಖಾರಕ್ಕನುಸರಿಸಿ ಸೇರಿಸ್ಬೋದು. ಇಲ್ಲಿ ನೋಡಿ, ಕುಂಬಳಕಾಯಿ ಬೆಂದಾಗಿದೆ. ಇನ್ನು ಈ ರೀತಿ ಒಂದು ಸೌಟು ಹಾಕಿ ಅದನ್ನು ಸ್ವಲ್ಪ ಒಡೆದು ಕೊಡಬೇಕು. ಈ ರೀತಿ ಅಮರಿಸಿ ಒಡೆದು ತೆಗೆಯುವ. ಇದು ಚೆನ್ನಾಗಿ ಈಗ ಬೆಂದಿದೆ ನೋಡಿ. ಅದು ಕುದಿ ಬರ್ತಾ ಇರುವ ಸಮಯದಲ್ಲಿ ನಮಗೆ ಅದನ್ನು ಒಡೆದು ಕೊಟ್ಟು ನಂತರ ಅರೆದಿಟ್ಟಿರುವಂತಹ ಬ್ಯಾಟರನ್ನು ಈ ರೀತಿ ಸೇರಿಸಿ ಕೊಡುವ. ಇನ್ನು ಇದು ಚೆನ್ನಾಗಿ ಮಿಕ್ಸ್ ಮಾಡಿ, ಅಂದರೆ ಅಗತ್ಯಕ್ಕಿರೋ ಉಪ್ಪನ್ನೆಲ್ಲ ಸೇರಿಸಿಕೊಂಡು ಕುದಿಲಿಕ್ಕೆ ಬಿಡಬೇಕು. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಇನ್ನು ಅಗತ್ಯ ಇದ್ದರೆ ಜಾರು ತೊಳೆದು ಅದರ ನೀರನ್ನು ಸೇರಿಸಿ ಕೊಡುವ. ನೋಡಿ, ಉಪ್ಪು ಅಗತ್ಯ ಇದ್ದರೆ ಪುನಃ ಹಾಕಿ ಕೊಡುವ. ಯಾಕಂದರೆ ಬೇಳೆ ಬೇಯಿಸುವಾಗ ನಾವು ಉಪ್ಪು ಸೇರಿಸುವುದಿಲ್ಲ ಅಲ್ವಾ, ಆದ ಕಾರಣ ಮತ್ತೆ ಉಪ್ಪು ಹಾಕಿ ಕುದಿಲಿಕ್ಕೆ ಬಿಡುವ. ಇನ್ನು ಒಗ್ಗರಣೆಗೆ ಬೇಕಾಗಿ 2 ಚಮಚ ಆಯಿಲ್ ಇಟ್ಟಿದ್ದೇನೆ. ಸಾಸಿವೆ ಹಾಕಿ ಕೊಟ್ಟಿದ್ದೇನೆ. ಸಾಸಿವೆ ಒಡೆದಾದಮೇಲೆ ಚಿಕ್ಕ ನೀರುಳ್ಳಿ ಅಥವಾ ಒಂದು ನೀರುಳ್ಳಿಯನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿಕೊಡುವ. ನಂತರ 1 ಒಣಮೆಣಸನ್ನು ಕಟ್ ಮಾಡಿ ಸೇರಿಸಿದ್ದೇನೆ. ಇದು ಸ್ವಲ್ಪ ಕೆಂಪಗೆ ಆಗುವಲ್ಲಿವರೆಗೆ ಇಟ್ಟುಕೊಂಡು ನಮಗೆ ಪದಾರ್ಥಕ್ಕೆ ಈ ರೀತಿ ಹಾಕಿಕೊಡುವ. ಇನ್ನು ಸ್ವಲ್ಪ ಹೊತ್ತಿನವರೆಗೆ ಇದನ್ನು ಮುಚ್ಚಿಟ್ಟುಕೊಳ್ಬೇಕು. ನಂತರ ಈ ರೀತಿ ಕಲಸಿ ಸರ್ವ್ ಮಾಡುವ. ಈ ಪದಾರ್ಥ ಮಾಡಲಿಕ್ಕೂ ತುಂಬ ಸುಲಭ, ಅದೇ ಕೂಡ ತುಂಬ ಟೇಸ್ಟಿ ಕೂಡ ಆಗಿರ್ತದೆ. ಆದ ಕಾರಣ ಎಲ್ಲರೂ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮವರಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.